ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಆಗಲೂ ಕೂಡ ಇಡೀ ರಾಜ್ಯದ ಜನ ಬೆಚ್ಚಿ ಬಿದ್ದಿದ್ರು. ಏನಪ್ಪಾ ಕುಕ್ಕರ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಆರೋಪಿಗಳ ಬಂಧನ ಆಯಿತು, ಇನ್ನೂ ಕೂಡ ಈ ಕಥೆ ಮುಗಿದಿಲ್ವಾ ಅಂದ್ರೆ ಇಡಿ ತನಿಖೆ ಆಗ್ತಾ ಇದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಅದು ಗಮನಿಸಬೇಕಾಗಿರುವಂತಹ ವಿಚಾರ. ಎನ್ಐಎ ಅಧಿಕಾರಿಗಳಿಂದಲೂ ಕೂಡ ಸೆಂಟ್ರಲ್ ಜೈಲಿನಲ್ಲಿ ವಿಚಾರಣೆ ಆಗಿದೆ ಅಂತೆ. ಒಂದು ವಾರದಿಂದ ಶಂಕಿತ ಉಗ್ರರ ವಿಚಾರಣೆಯನ್ನ ಇಡಿ ಮತ್ತು ಎನ್ಐಎ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬ್ಯಾರೆಕ್ನಲ್ಲಿ ಶಂಕಿತ ಉಗ್ರರ ಅಂದ್ರೆ ಕೆಲ ಉಗ್ರರ ವಿಚಾರಣೆ ಕೂಡ ಆಗಿದೆ. ಜೈಲಲ್ಲಿ ಶಂಕಿತ ಉಗ್ರರಿರೋ ವ್ಯವಸ್ಥೆ ಬಗ್ಗೆ ಕೂಡ ಪರಿಶೀಲನೆ ಮಾಡಿದ್ದಾರಂತೆ ಅಧಿಕಾರಿಗಳು. ಶಂಕಿತ ಉಗ್ರರ ಚಲನವಲನಗಳ ಮೇಲೆ ತೀವ್ರ ನಿಗಾ ಇಡಲಾಗಿದೆ. ಶಂಕಿತ ನಾಸೀರ್ ಒಳಸಂಚು ಬಗ್ಗೆಯೂ ಕೂಡ ತನಿಖೆ ಮಾಡಲಾಗಿದೆಯಂತೆ. ವೈದ್ಯ ನಾಗರಾಜು ಜೊತೆಗೆ ಇನ್ನೂ ಕೆಲವರು ಬ್ರೈನ್ ವಾಶ್ ಆಗಿರುವ ಸಾಧ್ಯತೆ ಕೂಡ ಇದೆ. ಹಲವರಿಂದ ಸಹಾಯ ಪಡೆದಿರುವಂತಹ ಸಾಧ್ಯತೆ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಎನ್ಐಎ ಅಧಿಕಾರಿಗಳ ತನಿಖೆ ಚುರುಕುಗೊಂಡಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಇತ್ತೀಚೆಗೆ ನಿಮಗೆಲ್ಲ ಗೊತ್ತು, ಜೈಲಲ್ಲೇ ಇದ್ದು ಯಾವ ರೀತಿ ಅಕ್ರಮ ಎಸಗ್ತಾ ಇದ್ರು ಅಂತ. ಜಸ್ಟ್ ಅಕ್ರಮ ಅಲ್ಲ, ಬದಲಾಗಿ ಹೊರಗಡೆ ಇದ್ದವರ ಕೆಲ ಬ್ರೈನ್ ವಾಶ್ಗಳಾಗ್ತಾ ಇತ್ತು. ಭಯೋತ್ಪಾದಕ ಚಟುವಟಿಕೆಗಳಿಗೆ ಕೆಲವರನ್ನ ಎಳೆಯೋ ಪ್ರಯತ್ನಗಳಾಗ್ತಾ ಇತ್ತು. ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಎನ್ಐಎ ಮತ್ತು ಇಡಿ ಅಧಿಕಾರಿಗಳ ತನಿಖೆ ಚುರುಕುಗೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಇಡಿ ಅಧಿಕಾರಿಗಳ ತನಿಖೆ ಹಿಂಗ್ ಸಾಗ್ತಾ ಇದೆ ಅಂತ? ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಏನು ವಿಚಾರ ಏನಿತ್ತು ಅದಕ್ಕೆ ಈಗಾಗಲೇ ಎನ್ಐಎ ಕೂಡ ಎಂಟ್ರಿ ಆಗಿತ್ತು. ಈಗ ಇಡಿ ಕೂಡ ಎಂಟ್ರಿ ಆಗಿದೆ ಅಂತ ಹೇಳಿ ಗೊತ್ತಾಗ್ತಿರುವಂತದ್ದು. ಮತ್ತೊಂದ್ ಕಡೆ ಎನ್ಐಎ ಅಧಿಕಾರಿಗಳು ಕೂಡ ಸೆಂಟ್ರಲ್ ಜೈಲಿನಲ್ಲಿ ಕೂಡ ಬೀಡು ಬಿಟ್ಟಿದ್ರೆ, ಇತ್ತ ಇಡಿ ಅಧಿಕಾರಿಗಳು ಕೂಡ ಈಗಾಗಲೇ ಅಲ್ಲಿ ಬೀಡು ಬಿಟ್ಟಿರುವಂತದ್ದು. ಕಳೆದ ಒಂದು ವಾರದಿಂದ ಶಂಕಿತ ಉಗ್ರರ ವಿಚಾರಣೆ ನಡೆಸಿರುವಂತಹ ಇಡಿ ಮತ್ತೆ ಎನ್ಐಎ ಶಂಕಿತರ ಕೆಲ ಉಗ್ರ ಬ್ಯಾರಕ್ ನಲ್ಲಿರುವಂತ ಕೆಲವೊಬ್ರು ಕೂಡ ಈಗಾಗಲೇ ವಿಚಾರಣೆ ಮಾಡ್ತಾರೆ. ಯಾಕಂದ್ರೆ ಇವ್ರು ಅಲ್ಲಿ ಬ್ರೈನ್ ವಾಶ್ ಮಾಡುವಂತ ಕೆಲಸವನ್ನ ಸಾಕಷ್ಟು ಮಾಡ್ತಾ ಇರ್ತಾರೆ. ಸೊ ಈಗ ಈ ಹಿನ್ನೆಲೆಯಲ್ಲೂ ಕೂಡ ಅಲ್ಲಿರುವಂತವ್ರನ್ನು ಕೂಡ ಈಗಾಗಲೇ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ ಅಂತಾನು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಈ ನಡುವೆ ಜೈಲಿನಲ್ಲಿ ಶಂಕಿತ ಉಗ್ರರ ವ್ಯವಸ್ಥೆ ಹಾಗೂ ಅವರ ಚಲನವಲನ ಏನಿದೆ ಅದ್ರ ಮೇಲೂ ಕೂಡ ಈಗಾಗಲೇ ತೀವ್ರ ನಿಗಾವನ್ನು ಕೂಡ ಅವರು ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಒಂದ್ ಕಡೆ ಕುಕ್ಕರ್ ಬ್ಲಾಸ್ಟ್ ಕೇಸು, ಮತ್ತೊಂದ್ ಕಡೆ ನಾಸೀರ್ ಏನಿದ್ದಾನೆ ಒಳಸಂಚು ವಿಚಾರವಾಗಿ, ಆ ಒಂದು ವಿಚಾರವಾಗೂ ಕೂಡ ಈಗಾಗಲೇ ಅನೇಕ ವಿಚಾರಗಳನ್ನು ಕೂಡ ಅಲ್ಲಿ ಏನು ಹೊರಗೆ ತೆಗೆಸುವಂತ ಕೆಲಸವನ್ನ ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಅಲ್ಲಿ ಒಳಗಿದ್ದಂತವ್ರು ಕೂಡ ಏನೋ ಸಹಾಯ ಮಾಡಿದ್ರು ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಸೊ ಹೀಗಾಗಿ ಕೇವಲ ವೈದ್ಯ ನಾಗರಾಜು ಅಷ್ಟೇ ಅಲ್ಲದೆ ಕೆಲವರನ್ನ ಇನ್ನೂ ಅಲ್ಲಿದ್ದಂತ ಕೆಲವರನ್ನ ಬ್ರೈನ್ ವಾಶ್ ಮಾಡಿ ಅವರಿಂದನೂ ಕೂಡ ಸಹಾಯ ಪಡೆದಿದ್ರ ಅನ್ನೋ ಒಂದು ಅನುಮಾನದ ಮೇಲೂ ಕೂಡ ಈಗಾಗಲೇ ಸಂಪೂರ್ಣವಾದಂತ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಹೀಗಾಗಿ ನಾಸೀರ್ ಜೊತೆಗಿದ್ದವರ ಮೇಲೂ ಕೂಡ ಈಗಾಗಲೇ ನಿಗಾವನ್ನ ಇಡ್ಲಾಗಿದೆ. ಇನ್ನು ನಾಸೀರ್ ಇದ್ದಂತ ಸಂದರ್ಭದಲ್ಲಿ ಆತ ಯಾರ್ಯಾರ ಜೊತೆ ಇರ್ತಿದ್ದ, ಆತ ಅಕ್ಕಪಕ್ಕದ ಬ್ಯಾರಕ್ ಗಳಾಗಿರ್ಬೋದು, ಮತ್ತೆ ಆತನ ಜೊತೆ ಯಾರ್ಯಾರು ಇರ್ತಿದ್ರು ಅದನ್ನು ಕೂಡ ಈಗಾಗಲೇ ನೋಡ್ತಾ ಇದ್ದಾರೆ. ಮತ್ತೆ ಶಾರಿಕ್ ಆಗಿರ್ಬೋದು, ಮತ್ತೆ ಮಾಜ್ಬುನಿ ಆಗಿರ್ಬೋದು, ಮತ್ತೆ ಯಾಸೀನ್ ಆಗಿರ್ಬೋದು, ಹೀಗೆ ಸಾಕಷ್ಟು ಜನರನ್ನು ಕೂಡ ಈಗಾಗಲೇ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಇನ್ನು ವಿಚಾರಣೆಯಲ್ಲೂ ಕೂಡ ಕೆಲವೊಂದು ಪ್ರಮುಖ ಅಂಶಗಳು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳಿಗೆ ಜೊತೆಗೆ ಎನ್ಐಎ ಅಧಿಕಾರಿಗಳಿಗೂ ಕೂಡ ಗೊತ್ತಾಗಿರುವಂತದ್ದು. ಕೇವಲ ಕರ್ನಾಟಕ ಧರ್ಮಸ್ಥಳ ಅಷ್ಟೇ ಅಲ್ಲದೆ ಬೇರೆ ರಾಜ್ಯಗಳ ಧಾರ್ಮಿಕ ಸ್ಥಳಗಳಲ್ಲೂ ಕೂಡ ಇವರೆಲ್ಲರೂ ಕೂಡ ರೆಕ್ಕಿ ಮಾಡಿದ್ರು, ಅಂದ್ರೆ ಅಬ್ಸರ್ವೇಷನ್ ಮಾಡಿದ್ರು. ನಾವ್ ಎಲ್ಲೆಲ್ಲಿ ಏನು ಸಂಚನ ರೂಪಿಸ್ಬೇಕು, ಎಲ್ಲೆಲ್ಲಿ ಜನರಿಗೆ ತೊಂದರೆ ಕೊಡ್ಬೇಕು ಅನ್ನೋ ವಿಚಾರವಾಗೂ ಕೂಡ ಇವರು ಒಂದು ರೀತಿ ರೆಕ್ಕಿಯನ್ನ ಮಾಡಿದ್ರು. ಅಲ್ಲೆಲ್ಲ ಹೋಗಿ ಏನು ಸ್ಪಾಟ್ ಎಲ್ಲ ನೋಡ್ಕೊಂಡ್ ಬಂದಿರೋ ಅನ್ನೋ ವಿಚಾರನೂ ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಸದ್ಯ ನಾಸೀರು, ವೈದ್ಯ ನಾಗರಾಜು, ಶಾದಿಕ್ ಸೇರಿ ಕೆಲ ಶಂಕಿತ ಉಗ್ರರನ್ನ ಪ್ರತ್ಯೇಕ ಬ್ಯಾರಕ್ ನಲ್ಲಿ ಒಬ್ಬೊಬ್ಬರನ್ನೇ ಉಳಿಸಿದ್ದಾರೆ. ಅಂದ್ರೆ ಇವರೆಲ್ಲರೂ ಕೂಡ ಜೊತೆಗೆ ಇದ್ರೆ ಮತ್ತೆ ಏನಾದ್ರು ಸಂಚು ರೂಪಿಸುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹೀಗಾಗಿ ಅವರೆಲ್ಲರನ್ನು ಕೂಡ ಬೇರೆ ಬೇರೆ ಕಡೆ ಬ್ಯಾರಕ್ ನಲ್ಲೂ ಕೂಡ ಇರುವಂತ ಕೆಲಸವನ್ನ ಈಗಾಗಲೇ ಜೈಲಿನ ಅಧಿಕಾರಿಗಳು ಮಾಡಿದ್ದಾರೆ. ಅದು ಕೂಡ ಎನ್ಐಎ ಮತ್ತೆ ಇಡಿ ಅಧಿಕಾರಿಗಳ ಸೂಚನೆ ಮೇರೆಗೆ ಅನ್ನೋ ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂತದ್ದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.